ಗುರುವೇ ನನಗೆ ಕಂಡಪಟ್ಟಿ ಖುಷಿ ಆಗ್ಲಕತ್ತದ. ನಾನು ಸಾಕಷ್ಟು ಪ್ಲೇಸ್ಗಳಿಗೆ ಹೋಗುವಾಗ ಇಷ್ಟು ಖುಷಿ ಆಗಿಲ್ಲ, ಬಟ್ ಈ ಒಂದು ಜಾಗಕ್ಕೆ ಹೊಂಟಿನೀಗ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಕತ್ತದ. ನಾನಿವಾಗ ಅಲೆಪೆ ಒಳಗಿದ್ದೀನಿ. ಈ ಅಲೆಪೆಯಲ್ಲಿ ನೀರಿನ ಮೇಲೆ ಯಾವ ರೀತಿ ಜೀವನ ಮಾಡ್ತಾರಪ್ಪ ಅಂತ ಅನ್ನೋದು ನಾನು ನನ್ನ ಹಿಂದಿ ನೋಡೋದ ತೋರಿಸ್ತೀನಿ. ಈ ವಿಡಿಯೋ ಮುಗಿದಿಂದ ಆ ವಿಡಿಯೋ ಕೂಡ ನೋಡ್ರಿ. ಇವಾಗ ನಾನು ಅಲೆಪೆದಿಂದ ಪಂಬಕ್ಕೆ ಹೊಂಟೀನಿ. ಸ್ವಾಮಿಯೇ ಶರಣಮಯ್ಯಪ್ಪ, ಅಯ್ಯಪ್ಪನ ಬಳಿ ಹೊಂಟೀನಿ. ಫಸ್ಟಿಗೆ ಅಲೆಪೆದಿಂದ ತಿರುವಲ್ಲೂರಿಗೆ ಹೋಗಬೇಕು. ಡೈರೆಕ್ಟ್ ಬಸ್ಸ ಸಿಗಲಿಲ್ಲ. ತಿರುವಲ್ಲೂರಿಂದ ಪತ್ತನಿಟ್ಟದಿಂದ ಪಂಬ. ಶಬರಿಮಲೆ ಸುತ್ತಮುತ್ತ ಯಾವ್ಯಾವ ಬಸ್ ಸ್ಟ್ಯಾಂಡ್ ಅದಾವ. ಈಗ ಎಲ್ಲ ಬಸ್ ಸ್ಟ್ಯಾಂಡ್ದಾಗೂ ಅಯ್ಯಪ್ಪನ ಪೂಜೆ ಇಟ್ಕೇಸಿಂದ್ರ ಪೂಜೆ ಮಾಡ್ತಿರ್ತಾರೆ. ಸ್ವಾಮಿ ಪಂಬಕ್ಕೆ ಡೈರೆಕ್ಟ್ ಬಸ್ ಇಲ್ಲ. ರಾತ್ರಿ 9 ಗಂಟೆಗೆ ಆದತ್ತ, ಅದು ಬೆಳಿಗ್ಗೆ ಹೋಗಿ ತಲುಪ್ತದ. ಮತ್ತೆ ಟೈಮ್ ವೇಸ್ಟ್ ಮಾಡಮ್ಮ. ಹ್ಯಾಂಗಿದ್ರು ಪತ್ತನಿಟ್ಟಿಗೆ ಬಸ್ ಅದ, ಅಲ್ಲಿದಿಂದ ಸಾಕಷ್ಟು ಬಸ್ ಸಿಗ್ತಾವ ಪಂಬಕ್ಕೆ. ಬ್ಯಾಗ್ ನೋಡ್ರಿ ಇಲ್ಲಿ ಯಾವ ರೀತಿ ಇಟ್ಟೀನಿ. ಗಾಡಿ ಯಾಕೆ ಬಂದಂಗೆ ತುಂಬ ಚಾಲು ಆಯಿತು. ನಾನು ಬ್ಯಾಗ್ ಇಡ್ಲಕ್ಕ ಜಾಗನೇ ಸಿಗಲ್ಲ ಬಸ್ದಾಗ. ಒಂದು ಮುಂದರೆ ಒಂದು ಹಿಂದೆ ಕೂತ್ಯಪ್ಪ ಅಂತಂದ್ರೆ ಎತ್ತೆತ್ತೋಗಿತ್ತದ. ಮತ್ತು ಸೀಟ್ ಮೇಲ್ಗಡೆ ಒಂದು ಸ್ವಲ್ಪ ಜಾಗ ಇರ್ತಾ ಗೊತ್ತೇನೆ ಬ್ಯಾಗ್ ಇಡಕ್ಕೆ. ಅಲ್ಲಿ ಈ ಬ್ಯಾಗ ಹಿಡಿಸಲ್ಲ. ಫ್ರಂಟ್ ಸೀಟೇ ಕೂತೀನಿ. ಸಣ್ಣವರಿದ್ದಾಗ ಭಾಳ ಆಸೆ ಇರ್ತಿತ್ತು ನಮ್ಗೆ ಮುಂದೆ ಹೋಗಿ ಕುಂದ್ರದ ತಂದು. ಇವಾಗ ಕೂಡ ಅಟ್ಟೆ ಆಸೆ ಅದ ನನಗೆ ಮುಂದೆ ಹೋಗಿ ಕುಂದ್ರದು. ಬ್ಯಾಗ್ ಇಡೋ ಕೂಡ ಟೈಮ್ ಸಿಗಲಿಲ್ಲ. ತುಂಬ ಸ್ಪೆಷಲ್ ಬಸ್ ನಿಂತಿತ್ತು ಬಸ್ ಸ್ಟ್ಯಾಂಡ್ದಾಗ. ಡೈರೆಕ್ಟ್ ಆ ಬಸ್ದಿಂದ ಇಳಿದು ಈ ಬಸ್ದೊಳಗೆ ಹತ್ತೀನಿ. ಈ ಬಸ್ದಾಗಿರುವ ಎಲ್ಲ ಪ್ಯಾಸೆಂಜರು ಡೈರೆಕ್ಟ್ ಶಬರಿಮಲೆಗೆ ಹೋಗೋರೇ ಅದಾರ. ಇದು ನಾರ್ಮಲ್ ಬಸ್ ಅಲ್ಲ, ಇದು ಸ್ವಾಮಿಯವರ ರಥ. ಪಂಬಾ ಸಮೀಪ ಇರುವ ಒಂದು ಚಿಕ್ಕ ಹಳ್ಳಿಗೆ ಬಂದಿವಿ, ನೀಲಕಲ್ಲ. ಇಲ್ಲಿ ಪ್ರೈವೇಟ್ ವೆಹಿಕಲ್ ಸ್ಟಾಪ್ ಮಾಡ್ಕೇಸಿಂದ್ರ KSRTC ಬಸ್ ತೊಗೊಂಡು ಭಕ್ತಾದಿಗಳು ಪಂಬಕ್ಕೆ ಹೋಗ್ತಿರ್ತಾರೆ. ಪ್ರೈವೇಟ್ ವೆಹಿಕಲ್ ಕೂಡ ನಾವು ಪಂಬಕ್ಕೆ ಒಯ್ಬೋದು, ಬಟ್ ಅಲ್ಲಿ ಸ್ಟಾಪ್ ಮಾಡೋಕೆ ಜಾಗ ಇರಲ್ಲ. ಹೋಗೋಣ ಭಕ್ತಾದಿಗಳಿಗೆ ಬಿಟ್ಟು ಹೊಳ್ಳಿ ಇದೇ ನೀಲಕಲ್ಲ ಕಡೆ ಬಂದು ಕೇಸಿಂದ್ರ ಸ್ಟಾಪ್ ಮಾಡಬೇಕು. ಅಲ್ಲಿ ಪಾರ್ಕಿಂಗ್ ಏರಿಯಾ ಇರಲ್ಲ. ಸ್ವಾಮಿ ಪುಣ್ಯಕ್ಷೇತ್ರ ಪಂಬಕ್ಕೆ ಬಂದು ಹಿಡಿದೇವಿ. ನದಿ ಈಚೆ ಕಡೆ ಇದೀವಿ ನಾವು, ನದಿ ಆಚೆ ಕಡೆ ಹೋಗ್ಬೇಕು. ಭಕ್ತಾದಿಗಳು ಭಾಳ ಜನ ಬಂದಾರ. ಬ್ರಿಡ್ಜ್ ಮ್ಯಾಗ ಹಾಕೋತ ಹೊಂಟಾರ. ಈಗ ಜಾಗನೇ ಇಲ್ಲ, ಫುಲ್ ಜನ ಹೊಂಟಾರ ಬ್ರಿಡ್ಜ್ ಮ್ಯಾಗ. ಒಂದು ಲಾಕರ್ ರೂಮ್ ಕಡೆ ಬಂದಿವಿ. ಲಾಕರ್ ರೂಮ್ದಾಗ ಎಲ್ಲ ಬ್ಯಾಗ್ ಇಡಂಬ್ರತ್ತ. ಇದು ಒಂದು ಸಣ್ಣ ತೊಗೊಂಡು ತಿರುಗಾಡಂಬ್ರಿ. ಈಗ ಸ್ವಲ್ಪ ಫ್ರೀ ಆದ್ ನೋಡ್ರಿ ಸ್ವಾಮಿ. ಒಂದು ಬ್ಯಾಗಿಗೆ 60 ರೂಪಾಯಿ. ಆ ದೊಡ್ಡ ಬ್ಯಾಗ್ ಇಟ್ಟೆ, ಇವೆರಡು ಸಣ್ಣ ಬ್ಯಾಗ ತೊಗೊಂಬಂದೆ. ಇವೇನು ಜಾಸ್ತಿ ವಜ್ಜಿಲ್ಲ, ಇವ್ರನ್ನ ಹಾಕೊಂಡೆ ನಾನು ತಿರುಗಾಡ್ಬೋದು. ಇವರು ನಮ್ಮ ಕರ್ನಾಟಕದವರೇ. ಇಬ್ಬರು ಸಣ್ಣ ಹುಡುಗರು, 3 ಮಂದಿ ದೊಡ್ಡವ್ರು ಬಂದಾರ. ಒಬ್ರು ಅಲ್ಲಿ ಊರಾಗ ಮಾಲೆ ಹಾಕೊಂಡಿದ್ಲ, ಇಲ್ಲಿ ಬಂದ್ ಕೇಸಿಂದ್ರ ಮಾಲೆ ಹಾಕೊಳಕತ್ತಾರ. ಇರು ಮುಡಿ ಎಲ್ಲ ಅವ್ರದ್ದು ಏನೇನು ಸಾಮಾನು ಅದಾಗ ಎಲ್ಲ ತಳಗಿಟ್ಟಾರ. ಅವ್ರು ಇನ್ನೇ ಜಳಕ ಮಾಡ್ಕೊಂಡು ಕೇಸಿಂದ್ರ ಅಯ್ಯಪ್ಪನನ್ನ ಪೂಜೆ ಮಾಡ್ಕೊಂಡು ಈ ಸದ್ದ ಬಿಡೋರದಾರ ಅವರು ಗುಡಿ ಕಡೆ. ಈ ಸ್ವಾಮಿಯವರು ಶಬರಿಮಲೆ ಬರಕತ್ತು 18 ವರ್ಷ ಆಯ್ತು. ಇವಾಗ ಅವರಿಗೆ 18 ವರ್ಷದ ಗುರು ಸ್ವಾಮಿಯಪ್ಪ ಅಂತಂದು ಕರೀತಾರ. ಸ್ವಾಮಿಯೇ ಶರಣಮಯ್ಯಪ್ಪ. ರಾಮದುರ್ಗ ತಾಲೂಕಿನ ಚಿಪ್ಪಲಕಟ್ಟಿ ಗ್ರಾಮದಿಂದ ನಾವು 30ನೇ ತಾರೀಕಿಗೆ ನೈಟ್ ಬಿಟ್ಟಿದ್ದೀವಿ. ಈಗ ನಾವು ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದು ಈಗ ದರ್ಶನ ಮಾಡ್ಕೊಂಡು ಬಂದು ಈಗ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಈಗ ಇರುಮುಡಿಯನ್ನು ಹೊತ್ತುಕೊಂಡು ನಾವು ಈಗ ಇನ್ನು ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಲಿಕ್ಕೆ ಇನ್ನು ಪಂಪಾ ಮೂಲ ಗಣಪತಿ ದರ್ಶನವನ್ನು ಪಡ್ಕೊಂಡು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನು ನಡೆದುಕೊಂಡು ಇನ್ನು ಹೋಗ್ತಾ ಇದ್ದೀವಿ. ನಮ್ಮ ಮಣಿಕಂಠ ಸ್ವಾಮಿಗಳನ್ನ ಕರ್ಕೊಂಡು ಕುಟುಂಬದವರು ಎಲ್ಲ ಸೇರಿಕೊಂಡು ನಾವು ಅಯ್ಯಪ್ಪ ಸ್ವಾಮಿಯ ಈಗ ಪ್ರತಿ ವರ್ಷದಂತೆ 18ನೇ ವರ್ಷದ ಈಗ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡಿದ್ದೇನೆ. ಈಗ ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಕರ್ನಾಟಕ, ನಮ್ಮದು ರಾಮದುರ್ಗ ತಾಲೂಕು, ಜಿಲ್ಲಾ ಬೆಳಗಾವಿ, ಸಾಕಿನ ಚಿಪ್ಪಲಕಟ್ಟಿ. ನಾವು ಹಾಕಕತ್ತಿ 16 ವರ್ಷ ಆಯಿತು. ವರ್ಷ ನಾವು ಇದಕ್ಕೆ ಬರ್ತಿದ್ವಿ, ರೈಲ್ವೆಗೆ ಬರ್ತಿದ್ವಿ. ನಮ್ಮ ಬುಕ್ ಆಗಲ್ದಕ್ಕ ನಮ್ಮ ಮನೆ ಕಾರ್ ಗಾಡಿ ತೊಗೊಂಡು ನಮ್ಮ ಮಕ್ಕಳು, ನಾವು, ನಮ್ಮ ಅಣ್ಣ, ನಾವು ಕೂಡಿ ನಮ್ಮ ಮನೆ ಕಂಠ ಇವ ಈಚೆ ಕಡೆ ಸ್ವಾಮಿ
4 ವರ್ಷದವ, ಇವರು ಈಗ 1ನೇ ವರ್ಷದವರು. ಇವ್ರನ್ನ ಕರ್ಕೊಂಡು ಶಬರಿಮಲೆ ಯಾತ್ರೆ ಮಾಡಿ ಪಂಪದಲ್ಲಿ ಜಳಕ ಮಾಡಿ ಸ್ನಾನ ಮಾಡಿ ಇನ್ನು ಶಬರಿ ಬೆಟ್ಟ ಹತ್ತಿ ಅವನ ದರ್ಶನ ತಗೊಂಡು ಹೊಡಮಳೆ ನಾವು ಊರಿಗೆ ಹೋಗ್ಬೇಕಂತೇಳಿ ನಾವು ಅವನ ಅನುಗ್ರಹದಿಂದ ನಾವು ಇಲ್ಲಿ ಅವನ ಇದರಿಂದ ನಾವು ಒಂದು ನಮಗೆ ಒಳ್ಳೇದ ಕಾರ್ಯ ಆಗೈತಿ. ಅವನ ಇರೋ ಮಠ ನಾವು ಅವನ ಸನ್ನಿಧಿಗೆ ಬರುವುದಂಥದ್ದು ನಾವು ಏಕೆ ನಮ್ಮ ಶರೀರ ಇರುವ ಮಠ ಇಲ್ಲಿಗೆ ನಾವು ಸನ್ನಿಧಿಗೆ ಬಂದು ಹೋಗ್ಬೇಕಂತೇಳಿ ನಮ್ಮಲ್ಲಿ ಆಸೆ ಇದೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸಂಜೆ ಟೈಮ್ 4 ಆಗ್ಯದ. ಭಕ್ತಾದಿಗಳು ಬರ್ತಿರ್ತಾರ, ಜಳಕ ಮಾಡ್ತಿರ್ತಾರ, ಮಾಲೆ ಹಾಕೋತಿರ್ತಾರ. ಪೂರ್ತಿ ದಿನ ಮತ್ತು ರಾತ್ರಿ ಅಯ್ಯಪ್ಪನ ಗುಡಿ ಕಡೆ ಹತ್ತಿರ್ತಾರ. ಹೋಟೆಲ್ದಾಗ ಸಿಕ್ಕಾಪಟ್ಟೆ ರಶ್ ಅದ. ಮುಂಜಾನೆ ಹಿಡಿದು ಏನೂ ತಿಂದಿದ್ದಿಲ್ಲ. ಅಲ್ಲಿ ಮುಂಜಾನೆ ಪರೋಟ ತಿಂದವ. ಇವಾಗ ಇಲ್ಲಿ ಸಂಜೆ 4:30 ಆಗಕ್ಕೆ ಬಂದದ. ವೆಜ್ ಬಿರಿಯಾನಿ ತಿನ್ಲಕತ್ತೀನಿ. ರೈಸ್ ತಿಂದ್ರೆ ಹೊಟ್ಟೆರೆ ತುಂಬ್ತಿರ್ತದ. ಹೋಟೆಲ್ದಾಗ ಕುಂದ್ರ ವ್ಯವಸ್ಥೆ ಭಾರಿ ಮಾಡ್ಯಾರ. ದೊಡ್ಡ ದೊಡ್ಡ ಟೇಬಲ್ ಹಾಕಿಲ್ಲ, ಕುರ್ಚಿ ಹಾಕಿಲ್ಲ. ಸಣ್ಣ ಟೇಬಲ್, ಸಣ್ಣ ಕುರ್ಚಿ ಮದುವೆ ಒಳಗೆ ಹಾಕ್ತಾರೆ. ಈಗ ಆ ರೀತಿ ಹಾಕ್ಬಿಟ್ಟದ. ಸ್ವಾಮಿ, ಪಂಬಾದಾಗ ಬಿಲ್ಡಿಂಗ್ಗಳು ಕಡಿಮೆ ಅದಾವ, ಜಾಗ ಕಡಿಮೆ ಅದಾವ. ಭಕ್ತಾದಿಗಳು ಇಲ್ಲಿ ಬಂದ್ರೆ ಇರ್ಲಕ್ಕೆ ವ್ಯವಸ್ಥೆ ಸ್ವಲ್ಪ ಕಡಿಮೆ ಅದ. ಹಿಂದೆ ನೋಡಕತ್ರಿಗೆ ಟೆಂಟ್, ಇದು ದೊಡ್ಡ ಟೆಂಟ್ ಅದ. ಯಾರೇ ಭಕ್ತಾದಿಗಳು ಬಂದ್ರಪ್ಪ ಅಂತಂದ್ರೆ ಒಂದು ನೆಲ ಹಾಸ್ಯಾರ, ಅದ್ರ ಮ್ಯಾಗ ನೀವು ರೆಸ್ಟ್ ಮಾಡ್ಬೋದು, ರಾತ್ರಿ ಕೂಡ ಮಕ್ಕೋಬಹುದು. ಅದು ಅಲ್ಲಿ ನಮಗೆ ಬಸ್ ಸ್ಟಾಪ್ ಮಾಡಿತ್ತು. ಬ್ರಿಡ್ಜ್ ದಾಟ್ಕೇಸಂದ್ರ ಈ ಕಡೆ ಬಂದೇವಿ. ಇದು ಎಕ್ಸಿಟ್ ರೋಡ. ಇದೇ ಜಾಗದಾಗ ಖಾಸಗಿ ವೆಹಿಕಲ್ ಬಂದ್ ಕೇಸಂದ್ರ ಅವ್ರ ಜನಕ್ಕೆ ಇಲ್ಲಿ ಇಳಿಸಿ ಹೊಳ್ಳಿ ಹೋಗ್ತಿರ್ತಾವ. ಪಂಬಾ ನದಿ ದಂಡಿ ಕೂತೀನಿ. ಇಲ್ಲಿ ಟೆಂಟ್ ಹಾಕ್ಬೇಕಪ್ಪ ಅಂತಂದ್ರೆ ಟೆಂಟ್ ಹಾಕಕ್ಕೆ ಜಾಗನೂ ಇಲ್ಲ. ಪೊಲೀಸರು ಹಾಕಿಸ್ಕೊಡಲ್ಲ, ಜಾಗನೇ ಕಡಿಮೆ ಅದ. ಪೊಲೀಸರು ನಮಗ ಸಾರ್ವಜನಿಕ ಟೆಂಟ್ ಒಳಗೆ ಮಕ್ಕೋನಕತ್ತಾರ. ನೋಡಮ್ರಿ ರಾತ್ರಿ ಎಲ್ಲಿ ಇರ್ತೀನಿ, ಹೆಂಗ್ ಇರ್ತೀನಪ್ಪ ಅಂತ ಅನ್ನೋದು. ಭಕ್ತಾದಿಗಳು ಎಷ್ಟು ಬರ್ತಿರ್ತಾರ ಅಷ್ಟೇ ಪ್ರಮಾಣದಲ್ಲಿ ಮರಳಿ ಹೋಗ್ತಿರ್ತಾರ. ಸ್ವಾಮಿ, ಇವ್ರೇನದಾರ ಈಗ ಇವರು ಕೂಡ ಕರ್ನಾಟಕದವರು, ಸವದತ್ತಿ ತಾಲೂಕಿನವರು. ಇವರು ಇವತ್ತು ಬೆಳಗ್ಗೆ ಪಂಬಾ ನದಿಗೆ ಬಂದು ಇಲ್ಲಿದಿಂದ ಸ್ನಾನ ಮಾಡ್ಕೇಶಂದ್ರ ಅಯ್ಯಪ್ಪನ ದರ್ಶನ ಪಡ್ಕೊಂಡು ಇವಾಗ ಜಸ್ಟ್ ಬಂದಾರವರು. ಸವದತ್ತಿ ಬೆಳಗಾವಿ ಡಿಸ್ಟಿಕ ಊರಿಂದ ಇದಕ್ಕೆ ಮುನ್ನೋಳಿ ಬಂದು ಹುಬ್ಳಿ ಟ್ರೈನ್ ಹತ್ತೀವ್ರಿ. ಹುಬ್ಳಿ ಟ್ರೈನ್ ಹತ್ತಿ ಪಂಪಕ್ಕೆ ಬಂದಿವಿ. ಸೀದಾ ರೀ ಇಲ್ಲಿ ಬಂದು ಪಂಪಕ್ಕೆ ಬಂದು ಇಳಿದ ಕ್ಯಾಸ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಬಂದಿವಿ. ಭಾಳ ರೈಸ್ ಇತ್ತು, ಆದ್ರೆ ಅಡ್ಡಿ ಇಲ್ರಿ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರಣ್ಣ ಇಲ್ಲಿ? ನಾವು 8:00 ಬಂದಿವಿ ಸರ್. 8:00. ಎಷ್ಟು ಜನ ಬಂದ್ರಣ್ಣ ನೀವು? ನಾವು 8 ಮಂದಿ ಬಂದಿವ್ರಿ. ಟ್ರೈನ್ದಾಗಿಂದ ಎಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹತ್ತಕ್ಕೆ ಇಲ್ಲಿದಿಂದ? ಎಲ್ರಿ ಇಲ್ಲಿದಿಂದ ಶಬರಿಮಲೆ ಮೇಲ್ಗಡೆ ಹತ್ತಕ್ಕೆ ಎಷ್ಟಕ್ಕೆ ಸ್ಟಾರ್ಟ್? 11 ಗಂಟೆಗೆ ರೀ. 11 ಗಂಟೆಗೆ ಸ್ಟಾರ್ಟ್ ಮಾಡ್ರಿ. ದರ್ಶನ ಚಲೋ ಆಯ್ತು. ದರ್ಶನ ಆಯ್ತು. ಮಾಲೆ ಹಾಕೊಂಡಿದ್ರಿ ಎಲ್ಲರೂ? ಮಾಲೆ ಹಾಕೊಂಡಿವಿ. ಎಷ್ಟು ದಿನ ಹಾಕೊಂಡಿದ್ರಣ್ಣ ಮಾಲೆ? ನಾವು 15 ದಿನ ಹಾಕೊಂಡಿವಿ ಸರ್. ಅಲ್ಲಿ ಊಟ ಗಿಟ ಹ್ಯಾಂಗ ಮಾಡಿದ್ರಣ್ಣ ಅಲ್ಲಿ ಮೇಲ್ಗಡೆ ಹೋಗಿ? ಅಲ್ಲಿ ಊಟ ಇಲ್ಲ ಸರ್, ಇಲ್ಲೇ ಮಾಡಿಕೊಂಡಿದ್ವಿ ನಾವು. ಇಲ್ಲೇ ಮಾಡ್ಕೊಂಡು ಹೋಗಿ ಇಲ್ಲೇ ಬಂದು ಪಂಪ ಕೇಳಿದ್ರಿ ಇಲ್ಲೇ ಬಂದು ಇಲ್ಲೇ ಊಟ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ಬಿಟ್ರು ಜಳಕ ಮಾಡಿ. ಅಲ್ಲೇನು ಊಟ ಮಾಡಿಲ್ಲ? ಇಲ್ಲ ಇಲ್ಲ, ಅಲ್ಲಿಂದ ಹೊಳ್ಳಿ ಡೈರೆಕ್ಟ್ ಇಲ್ಲೇ ಬಂದೇವ್ರು ನಾವು. ಇಲ್ಲಿ ಬಂದ್ ಕೇಸಿಂದ್ರ ಜಳಕ ಮಾಡಿ ಮಾಲೆ ತೆಗಿಸಿದ್ರಿ ಸರ್. ಮಾಲೆ ತೆಗಿಸಿ ಕ್ಯಾಸ ಊರಿಗೆ ಹೋಗ್ಬೇಕು. ಟಿಕೆಟ್ ಹಾಕೊಳಕತ್ತಾರ ಹುಡುಗರು? ಹ್ಞೂ ರೀ. ಈ ಮಾಲೆ ತೆಗಿಸಿ ಈ ಹೊಸ ಬಟ್ಟೆ ಹಾಕದೆ, ಹೊಸ ಬಟ್ಟೆ ಹಾಕೋದ್ರಿ, ಕಲರ್ ಬಟ್ಟೆ. ಹ್ಞೂ ರೀ. ಪೌನ್ಯಾರು ಕೊಡ್ಸಿರ್ತಾರೆ ಅವನ್ನೆಲ್ಲ. ಯಾರಣ್ಣ? ಪೌನ್ಯಾರ್ರಿ, ಬೀಗರು ಕೊಡ್ಸಿರ್ತಾರೆ. ಬರ್ತೀರಣ್ಣ? ಬರ್ರಿ. ಸ್ವಾಮಿಯೇ ಶರಣಮಯ್ಯಪ್ಪ. ಬರ್ತಾರೆ. ಎಲ್ಲ ಫ್ಯಾಮಿಲಿ ಸಮೇತನೇ ಬಂದಿರ್ತಾರ ಶಬರಿಮಲೆ ಅಯ್ಯಪ್ಪನನ್ನ ನೋಡಕ. ಸಣ್ಣ ಹುಡುಗರದಿಂದ ಹಿಡ್ಕೊಂಡು ಕೇಸಿಂದ್ರ ವಯಸ್ಸಾದವ್ರ ತನಕ. ಸ್ವಾಮಿ, ನಾನು ಇವಾಗ ದೊಡ್ಡ ಟೆಂಟ್ ಒಳಗೆ ನನ್ನ ಸ್ಲೀಪಿಂಗ್ ಬ್ಯಾಗ್ ಹಾಕ್ಬಿಟ್ಟಿನಿ. ದೊಡ್ಡ ಬ್ಯಾಗ ಕ್ಲಾಕ್ ರೂಮ್ದಾಗ ಅದ. ಇವತ್ತಿನ ಮಕ್ಕೊಂಡು ನಾಳೆ ಬೆಳಿಗ್ಗೆ ಜಲ್ದಿ ಹೇಳಮ್ರತ್ತ. ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಪಂಬಾ ನದಿಯಿಂದ ಬೆಳಗ್ಗೆಯ ಶುಭಾಶಯಗಳು. ಇವಾಗ ಟೈಮ್ ಬೆಳಗ್ಗೆ 5:30 ಆಗ್ಯದ. ಬೆಳಗ್ಗೆ ಎದ್ದು ಕ್ಲಾಕ್ ರೂಮ್ಸ್ ಕಡೆ ಹೋಗಿ ನಾನು ದೊಡ್ಡ ಬ್ಯಾಗ್ ತೊಗೊಂಬಂದು ಪಂಬಾ ನದಿ ಕಡೆ ಬಂದೀನಿ.
ಯಾರೇ ಭಕ್ತಾದಿಗಳು ಅಯ್ಯಪ್ಪನ ಬಳಿ ಹೋಗ್ಬೇಕಪ್ಪ ಅಂತಂದ್ರ ಪಂಬಾ ನದಿಗೆ ಶರಣಾಗಿ ಪಂಬಾ ನದಿಯಲ್ಲಿ ಶುದ್ಧೀಕರಣ ಆಗಿ ಅಯ್ಯಪ್ಪನ ಗುಡಿ ಕಡೆ ಹೋಗ್ಲಕ್ಕ ಪ್ರಾರಂಭ ಮಾಡ್ತಾರ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ದೇಹವನ್ನ ಶುದ್ಧೀಕರಣ ಮಾಡ್ಕೊಂಡೇವಿ, ಇನ್ನು ಆತ್ಮವನ್ನ ಶುದ್ಧೀಕರಣ ಮಾಡ್ಕೊಳ್ಳೋದು. ಇವಾಗ ನಾವು ಪಂಬಾದಿಂದ ಅಯ್ಯಪ್ಪನ ಮಂದಿರ ಕಡೆ ಹೊರಡಬೇಕು. ಹೊಳ್ಳಿ ಕ್ಲಾಕ್ ರೂಮಿಗೆ ಹೋಗಿ ಕೇಸಿಂದ್ರ ಇವು 3 ಬ್ಯಾಗ್ ಇಟ್ಟು ಬರಮ್ರಿ. 3 ಬ್ಯಾಗ್ ಇಟ್ಟು ಬಂದರೆ ನಮಗೆ ಸ್ವಲ್ಪ ಬರೋಬ್ಬರಿ ಆಗೋದು ವಿಡಿಯೋ ಮಾಡೋಕ್ಕೆ. ಸ್ವಾಮಿ ಪಂಬಾ ನದಿ ಮಗ್ಲಕ್ಕ ಜಾಗದೀಗ ಈ ಜಾಗದಾಗ ಎಲ್ಲ ಭಕ್ತಾದಿಗಳು ಇಲ್ಲೇ ಬರ್ತಾರ. ಬಂದ ಕೇಸಿಂದ್ರ ಅವ್ರದ್ದೇನು ಗ್ರೂಪ್ ಇದ್ದಿರ್ತದ ಆ ಗ್ರೂಪ್ ಎಲ್ಲ ಇರುಮುಡಿ ಒಂದು ಜಾಗದಾಗ ಇಟ್ಟಿರ್ತಾರ. ಅವರು ಜಳಕ ಮಾಡಿ ಬಂದಿಂದ ಗಂಧ ಮತ್ತು ವಿಭೂತಿಯನ್ನು ಹಚ್ಕೊಂಡು ಕೇಸಿಂದ್ರ ಆ ಗುರುಸ್ವಾಮಿ ಆದವರು ಇನ್ನುಳಿದ ಸ್ವಾಮಿಗಳ ತಲೆ ಮ್ಯಾಗ ಇರುಮುಡಿಯನ್ನು ಕಟ್ತಿರ್ತಾರ. ಇರುಮುಡಿ, ಇರು ಅಂದ್ರೆ 2, ಮುಡಿ ಅಂದ್ರೆ ಪಾಕೆಟ್. 2 ಪಾಕೆಟ್ಗೆ ಇರುಮುಡಿ ಅಂತಾರ. ಮುಂದಿನ ಪಾಕೆಟ್ ಒಳಗ ದೇವರಿಗೆ ಅರ್ಪಿಸುವಂತಹ ತುಪ್ಪದಿಂದ ತುಂಬಿರುವ ತೆಂಗಿನಕಾಯಿ, ಕುಂಕುಮ, ವಿಭೂತಿ, ಹೂಗಳು ಇದ್ದಿರ್ತಾವ. ಅದ್ರ ಹಿಂದಿನ ಪಾಕೆಟ್ದಾಗ ನಮಗ್ ಏನ್ ಅಗತ್ಯ ಇದ್ದಿರ್ತಾವ, ಬಿಸ್ಕಿಟ್ ಆಗಿರ್ಬೋದು, ಹಣ್ಣ ಹಂಪ್ಲ ಇದ್ದಿರ್ತಾವ. ಇರುಮುಡಿ ಮತ್ತ ಮಾಲೆಯನ್ನ ಜಾಸ್ತಿ ಜನ ಅವ್ರ ಊರೊಳಗಿರುವ ಅಯ್ಯಪ್ಪನ ಮಂದಿರಕ್ಕೆ ಹೋಗಿಸಿಂದ್ರ ಇಲ್ಲಿ ಬರೋಕ್ಕಿಂತ ಮೊದಲೇ ಹಾಕೊಂಡಿರ್ತಾರ. ಕೆಲವೊಂದಿಷ್ಟು ಜನರಿಗೆ ಹಾಕೊಂಡ್ ಬರೋದಾಗಿರಲ್ಲ. ಪಂಬಾಕ್ ಬಂದೆ ಪಂಬಾದಲ್ಲಿರುವ ಗಣಪತಿ ಟೆಂಪಲ್ದಾಗ ಹೋಗಿ ಇರುಮುಡಿ ಹಾಕೋಬಹುದು. ಇದಕ್ಕೆ ಗಣಪತಿ ಕೊಯ್ಲು ಕರೀತಾರೆ. ಇದೇ ಜಾಗದಾಗೆ ಇರುಮುಡಿಯನ್ನ ಕಟ್ತಿರ್ತಾರ. ಇರುಮುಡಿಯನ್ನ ಯಾರು ಬೇಕಾದವರು ಕಟ್ಟಲ್ಲ, ಗುರುಸ್ವಾಮಿ ಇದ್ದಿರ್ತಾರ ಅವರಷ್ಟೇ ಇರುಮುಡಿ ಕಟ್ತಿರ್ತಾರ. ನಾವು ಮನೆ ಒಳಗೂ ಇರುಮುಡಿ ಕಟ್ಕೋಬೇಕಪ್ಪ ಅಂತಂದ್ರ ಅಲ್ಲಿರುವ ಗುರುಸ್ವಾಮಿನೇ ಕಟ್ಟಬೇಕು. ಫಸ್ಟ್ ಟೈಮ್ ಮಾಲೆ ಹಾಕೊಂಡವ್ರಿಗೆ ಕಣ್ಣೀರ್ ಸ್ವಾಮಿ ಅಂತಾರ. ಸಣ್ಣ ಹುಡುಗರು ಹೆಣ್ಮಕ್ಳು ಕೂಡ ಮಾಲೆ ಹಾಕೋತಾರ. ಮಾಲೆ ಹಾಕೊಂಡಿರುವ ಚಿಕ್ಕ ಹೆಣ್ಮಕ್ಳಿಗೆ ಮಾಲಿಕಾಪುರಮಪ್ಪ ಅಂತ ಕರೀತಾರೆ. ಪಂಬಾದಿಂದ ಅಯ್ಯಪ್ಪನ ಗುಡಿ 4ರಿಂದ 5 ಕಿಲೋಮೀಟರ್ ಆಗ್ತದ. 7,000 ಸ್ಟೆಪ್ ತಕ್ಕ ಇರ್ತಾವ. ಅಲ್ಲಿಗೆ ಹೋಗೋಕ್ಕಿಂತ ಮೊದಲ ಫಸ್ಟಿಗೆ ನಮ್ಮ ಹೊಟ್ಟೆ ಪೂಜೆಯನ್ನು ಮಾಡ್ಕೊಂಡು ಹೋಗಿರುತ್ತೆ. ರಾತ್ರಿನೂ ಕೂಡ ನಾನು ಊಟ ಮಾಡಿದ್ದಿಲ್ಲ, ಸಂಜೆ 4ಕ್ಕೆ ಊಟ ಮಾಡಿದ್ದೆ. ಟೆಂಪಲ್ಗೆ ಹೋಗೋದು ಇಲ್ಲಿದಿಂದ ಸ್ಟಾರ್ಟ್ ಆಗ್ತದ. ಮೆಟ್ಟಿಲುಗಳನ್ನು ಹತ್ತಕತ್ತಾಗ ಫಸ್ಟ್ನೇ ಮೆಟ್ಟಿಲು ಸಿಗ್ತದ. ಅದಕ್ಕೆ ಎಲ್ಲ ಸ್ವಾಮಿಗಳು ನಮಸ್ಕರಿಸ್ಕೇಸಿಂದ್ರ ಮೆಟ್ಟಿಲು ಹತ್ತದನ್ನ ಸ್ಟಾರ್ಟ್ ಮಾಡ್ತಾರೆ. ಒಂದು 100-150 ಮೆಟ್ಲು ಆಗಿಂದ ಒಂದು ಟೆಂಪಲ್ ಬರ್ತದ, ವಿನಾಯಕ್ ಟೆಂಪಲ್. ಈ ವಿನಾಯಕ್ ಟೆಂಪಲ್ದಾಗ ಬಂದು ಕೇಸಿದ್ರೆ ತೆಂಗಿನಕಾಯಿ ಹೊಡಿತಿರ್ತಾರೆ. ಯಾರೇ ಬಂದ್ರು ಈ ಜಾಗದಾಗ ಅವ್ರದ್ದು ಪ್ರೂಫ್ ಇಲ್ಲಾರ್ದೆ ಬಿಡೋದೇ ಇಲ್ಲವರು. ನಾನು ಹಿಂದ್ಗಡೆ ನೋಡಕತ್ತೀಗ ಇಲ್ಲಿ ಆಧಾರ್ ಕಾರ್ಡ್ ತೋರಿಸ್ಕೇಸಿಂದ್ರ ಪಾಳೆ ಹಚ್ಚಿ ಮೇಲ್ಗಡೆ ಹೋಗ್ಬೇಕು. ಇಲ್ಲಿ ಎಲ್ಲಿ ಬೇಕಾದಲ್ಲಿ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಇರಲ್ಲ. ಪೊಲೀಸರು ನೋಡಿದ್ರಪ್ಪ ಅಂತ ಫೋನೇ ಕಸ್ಕೋತಾರ. ಆದ್ರೂ ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊತ ಹೊಂಟೀನಿ. ಇಲ್ಲಿದಿಂದ ಅಯ್ಯಪ್ಪನ ಟೆಂಪಲ್ 3.2 ಕಿಲೋಮೀಟರ್ ಅದ. ಹೋಗುವಾಗ ನಾರ್ಮಲ್ ಇರಲ್ಲ, ಇದನ್ನೆಲ್ಲ ಸ್ವಲ್ಪ ಸ್ಟೀಪ್ ಇದ್ದಿರ್ತದ. 1 ನಿಮಿಷ ನಾನು ಹೋಗುವಾಗ ನಿಂದಿರ್ತೀನಪ್ಪ ಅಂತ ನಡೆಯಲ್ಲ. ಜಾಸ್ತಿ ಜನ ಇದ್ದಿರ್ತಾರ, ಹಂಗೆ ನಿಮ್ಗೆ ತಳ್ಕೋತಿ ಹೋಗ್ತಿರ್ತಾರೆ. ಒಂದು ಸೈಡ ಹೋಗೋದು ಇದ್ದಿರ್ತದ, ಇನ್ನೊಂದು ಸೈಡ ಬರೋದು ಇದ್ದಿರ್ತದ. ಹೋಗುವ ದಾರಿ ಮ್ಯಾಗ 200 ಮೀಟರ್ ಕುಡಿಲಕ್ಕ ನೀರಿನ ವ್ಯವಸ್ಥೆ ಮಾಡಿರ್ತಾರ. ಎಷ್ಟೇ ಸುಸ್ತಾದರೂ ತಲೆ ಮ್ಯಾಗಿದ್ದ ಇರುಮುಡಿಯನ್ನು ನೆಲದ ಮ್ಯಾಗ ಇಡಂಗಿಲ್ಲ.
ನೀವು ಎಲ್ಲರೂ ಸುಸ್ಸು ಹೋಗ್ಬೇಕಪ್ಪ ಅಂತಂದ್ರೆ ಗುರುಸ್ವಾಮಿ ಇನ್ನೊಬ್ಬರ ಸ್ವಾಮಿ ಕೈಗೆ ಕೊಡಬೇಕು, ಅದು ಇರುಮುಡಿ ಕೊಟ್ಟು ಕೇಸಂದ್ರೆ ಹೋಗ್ಬೇಕು. ಅಂಗಡಿ ಕೂಡ ಅದಾವ. ಅಂಗಡಿ ಒಳಗೆ ಬಂದು ಕೇಸಂದ್ರೆ ನಿಮ್ಗೆ ಹೊಸಾಗಿತ್ತಪ್ಪ ಅಂತಂದ್ರೆ ಏನಾರ ಪ್ರಸಾದ ತೊಗೊಂಡು ಮುಂದೆ ಹೋಗ್ಬೋದು. ಗರಂ ಗರಂ ಬಜ್ಜಿ ಬೋಂಡ ಬಿಡ್ಲಾಕತ್ತಾರ. ಕೂತು ತಿನ್ನಕ್ಕೆ ಮನಸ್ಸಿಲ್ಲಪ್ಪ ಅಂತಂದ್ರೆ ಹೋಗೋತೆ ತಿನ್ಕೋತ ಹೋಗ್ಬೋದು. ಹೋಗುವಾಗ ಬರುವಾಗ ಎಲ್ಲ ಸ್ವಾಮಿಯವರು ಇನ್ನೊಬ್ಬರು ಸ್ವಾಮಿಗೆ ಹೆಲ್ಪ್ ಮಾಡ್ತಿರ್ತಾರೆ. ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಸ್ವಾಮಿಗಳು ಯಾವ ಕಲರ ಬಟ್ಟೆಯನ್ನು ಧರಿಸ್ತಾರಪ್ಪ ಅಂತಂದು. ಆದರೂ ನಿಮಗೆ ಹೇಳ್ತೀನಿ, ನೀಲಿ ಮತ್ತು ಕಪ್ಪು ಬಟ್ಟೆಯನ್ನು ಧರಿಸ್ತಾರ. ಅದ್ರ ಜೊತೆಗೆ ಮಾಲವನ್ನು ಹಾಕೊಂಡಿರ್ತಾರ. ಕೆಲವೊಂದಿಷ್ಟು ಸ್ವಾಮೀಜಿಗಳು ಶಬರಿಮಲೆ ಬರೋಕ್ಕಿಂತ ಮೊದಲ ಅವರು 41 ದಿನ ಅವ್ರ ಊರೊಳಗೆ ವ್ರತವನ್ನು ಮಾಡ್ತಿರ್ತಾರೆ. ಆ ವ್ರತದೊಳಗೆ ಮಾಂಸಾಹಾರ ತಿನ್ನೋದಿಲ್ಲ, ಮನೆಯೊಳಗೆ ಮಕ್ಕಳೋದಿಲ್ಲ. ಅವರು ಅವ್ರದ್ದೇ ಆದ ಒಂದು ಗುಡಿ ಇದ್ದಿರ್ತದೆ, ಆ ಗುಡಿ ಒಳಗೆ ಅವ್ರು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಈ ವ್ರತದೊಳಗೆ ಯಾವುದೇ ಕೆಟ್ಟ ಚಟ ಮಾಡೋಂಗಿಲ್ಲ, ಯಾವುದೇ ಹೊಲಸ್ತನ ಮಾತಾಡೋಂಗಿಲ್ಲ. ನಾವು ಯಾರಿಗಾದರೂ ಮಾತಾಡ್ಬೇಕಪ್ಪ ಅಂತಂದ್ರೆ ಸ್ವಾಮಿಯಪ್ಪ ಅಂತಂದು ಕರೆದು ಮಾತಾಡಬೇಕು. ಈ ರೀತಿ ಆ 41 ದಿನ ವ್ರತನ ಮಾಡಿಸ್ಕೇಸಿಂದ್ರೆ ಶಬರಿಮಲೆ ಅಯ್ಯಪ್ಪನನ್ನು ನೋಡ್ಲಾಕ್ ಬರ್ತಾರೆ. ಸರಂಗುತ್ತಿ ಸ್ವಾಮಿ ನಾವು 2 ಕಿಲೋಮೀಟರ್ ದೂರ ಬಂದಗಳೇ ನಮ್ಗೆ ಶಬರಿ ಪೀದಮ್ ಸಿಗ್ತದೆ. ಈ ಶಬರಿ ಪೀದಮ್ದೊಳಗೆ ತೆಂಗಿನಕಾಯಿ ಹೊಡಿತಾರೆ, ಸರಂಗುತ್ತಿಯನ್ನು ಚೂಸ್ತಿರ್ತಾರೆ. ಯಾರು ಫಸ್ಟ್ ಟೈಮ್ ಈ ಶಬರಿಮಲೆಗೆ ಬರ್ತಿರ್ತಾರ ಅವರು ಆ ಒಂದು ಅಂಗಡಿ ಇದ್ದಿರ್ತದ, ಆ ಅಂಗಡಿ ಒಳಗೆ ಸರಂಗುತ್ತಿಯನ್ನು ತೊಂದ್ಕೇಸಿಂದ್ರೆ ಶಬರಿ ಪೀದಮ್ದಾಗ ತುರಿಕ್ ಹೋಗ್ಬೇಕು. ಅಲ್ಲಿ ಎಷ್ಟು ಸರಂಗುತ್ತಿ ಆದಾಗ ಅಷ್ಟು ಹೊಸ ಸ್ವಾಮೀಜಿಗಳು ಈ ಶಬರಿಮಲೆಗೆ ವಿಸಿಟ್ ಕೊಟ್ಟು ಹೋಗ್ಯಾರ. ನಾ ಇದ್ದ ಜಾಗದಿಂದ ಶಬರಿಮಲೆ ಟೆಂಪಲ್ ಬರೀ 1 ಕಿಲೋಮೀಟರ್ ದೂರ ಅದ. ಇಲ್ಲಿ ಎಲ್ಲ ಜನರಿಗೆ ನಿಂದಿರ್ಸ್ಯಾರ. ಯಾಕಂದ್ರೆ ಅಲ್ಲಿ ಮೇಲ್ಗಡೆ ಭಾಳ ರಶ್ ಆಗ್ಬಾರ್ದಿಲ್ಲ, ಅದಕ್ಕೆ ಜನಗಳನ್ನ ನೋಡಿ ನೋಡಿ ಮೇಲ್ಗಡೆ ಬಿಡ್ತಿರ್ತಾರ. ಸ್ವಾಮೀಜಿಗಳು ಭಾಳ ಅದಾರ. ಜಿಗಜಿಗದು ಬಂದೆ ನಾನು ನಡಬರಕ್ಕೆ 5 ಇನ್ನು ಮುಂದೆ ಹೋಗಕ್ಕೆ ನಮಗೆ ಸ್ವಲ್ಪ ಲೇಟ್ ಆಗ್ತದ. ಭಕ್ತಾದಿಗಳು ಭಾಳ ಮುಂದೆ ಅದಾರ. ಶರಣಂ 41 ದಿನ 48 ದಿನ ವ್ರತ ಮಾಡಿದ್ರೆ ಮಾತ್ರ ಈ ಥರ ಜನ ಇರ್ತಾರೆ. ಇವಾಗ ಬಂದಿರೋರೆಲ್ಲ ಆಲ್ಮೋಸ್ಟ್ 41 ದಿನ 48 ದಿನ ವ್ರತ ಮಾಡಿರ್ತಾರೆ. ಈ 3 ದಿನ 5 ದಿನ ಅಂಥದ್ದು ಬರ್ತಾರೆ ಹೋಗ್ತಾರೆ. ಈಗ ನಾವು ಆಲ್ಮೋಸ್ಟ್ 41 ದಿನ ವ್ರತ ಮಾಡಿರೋದ್ರಿಂದ ಈ ಡೇಟಿಗೆ ಜಾಸ್ತಿ ಜನ ಆಗ್ತಾರೆ. ಅದರಿಂದ ಜನ ಆಗ್ತಾರೆ. ಇನ್ನು ಈಗ ಇಲ್ಲಿಂದ 1 ಕಿಲೋಮೀಟ್ರ್ ಇದೆ, 1 ಕಿಲೋಮೀಟ್ರು ಹಿಂಗೆ ಇರ್ತಾರೆ ಜನ. ಮೆಟ್ಲು 18 ಮೆಟ್ಲು ಗಂಟ ಜನ ಹಿಂಗೆ ಇರ್ತಾರೆ. ಸ್ಟೆಪ್ ಬೈ ಸ್ಟೆಪ್ ದಾರ ಕಟ್ಟಿ ಬಿಡ್ತಾ ಇರ್ತಾರೆ. ಇದು ಜನ ರಶ್ ಆಗೋದು ಏನಕ್ಕೆ ಅಂದರೆ ಈಗ ಸೀಸನ್ ಅಂತ ಆಗ್ತದೆ. ತಿಂಗಳ 6 ದಿನ ತೆಗೆಯುತ್ತೆ. ಇದು ಕ್ಯಾಲೆಂಡ್ರ್ ಬರುತ್ತೆ. ತಿಂಗಳ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅನುಕೂಲ ತಕ್ಕನಂಗೆ ಬನ್ನಿ. ವಯಸ್ಸಾದವರು ಮಕ್ಕಳು ಅವ್ರನ್ನೆಲ್ಲ ಅದು ಯಾವ್ಯಾವ ತಿಂಗಳು ನೋಡಿಕೊಂಡು ನಿಮ್ಗೆ ಅನುಕೂಲಕ್ಕೆ ತಕ್ಕನಂಗೆ ಬನ್ನಿ. ಬಟ್ ಯಾರೇ ಬಂದರೂ 41 ದಿನ ವ್ರತ ಮಾಡಿ ಬನ್ನಿ. ಹಂಗೆ 3 ದಿನ 5 ದಿನ ಮಾಲೆ ಹಾಕೊಂಡು ಬಂದು ಸುಮ್ಮನೆ ಎಲ್ಲ ದೇವ್ರಿಗೆ ಇದು ಮಾಡಬೇಡಿ. ವ್ರತ ನಿಯಮ ಕರೆಕ್ಟಾಗಿ ಪಾಲನೆ ಮಾಡಿ ಕರೆಕ್ಟಾಗಿ ಬನ್ನಿ. ಇರುಮುಡಿ ಕಟ್ಕೊಂಡು ಬಂದರೆ ಮಾತ್ರ ನಾವು 18 ಮೆಟ್ಲು ಹತ್ತಕ್ಕಾಗೋದು. ನಾನು ಇರುಮುಡಿ ಹಾಕ್ಕೊಂಡಿಲ್ಲ. ನಮಗೆ ಲೈನ ಬೇರೆ ಇದ್ದಿರ್ತದೆ. ಇಲ್ಲಿಂದ ಇರುಮುಡಿ ಹಾಕಿದವರು ಆ 18 ಮೆಟ್ಟಿಲುಗಳನ್ನು ಹತ್ತಕ್ಕೆ ಪರ್ಮಿಷನ್ ಇದ್ದಿರ್ತದೆ. ನಮಗೆ ಪರ್ಮಿಷನ್ ಇರಲ್ಲ. ನಮಗೆ ಬರೀ ಅಯ್ಯಪ್ಪನ ದರ್ಶನ ತೊಗೊಳಕ್ಕೆ ಪರ್ಮಿಷನ್ ಇದ್ದಿರ್ತದೆ. ಇವಾಗ ನಾ ಮಾಡಕತ್ತಿದ್ದ ದರ್ಶನ ಸಿವಿಲ್ ದರ್ಶನಕ್ಕೆ ದಾರಿ ಇದು ನೋಡ್ರಿ. ಇದು ಕೂಡ ಪೂರ ಸುತ್ತದ ಹೋಗ್ಬೇಕು. ಇರುಮುಡಿ ಕಡ್ದವ್ರು ಮತ್ತು ನಾವು ಈ ಜಾಗದಾಗ ಸೇರ್ತೀವಿ. ಅವರು ಮೆಟ್ಟಿಲುಗಳನ್ನು ಹತ್ತಿ ಬಂದಾರ.
ಅದು ಗರ್ಭಗುಡಿ ಮಗ್ಗಲಿಕ್ಕೆ ಇರುಮುಡಿಯನ್ನು ಬಿಚ್ಚಲಕತ್ತಾರ. ಅದರೊಳಗೆ ತುಪ್ಪದ ಕಾಯಿ ಇದ್ದಿರ್ತದ. ಆ ತುಪ್ಪದ ಕಾಯಿ ಜೊತೆಗೆ ಒಂದು ಸ್ವಲ್ಪ ಹೂವು ರೊಕ್ಕ ಇದ್ದಿರ್ತಾವ. ಇಲ್ಲಿ ಬಂದು ತುಪ್ಪದ ಕಾಯಿ ಒಡೆದು ಇದೇ ಜಾಗದಾಗ ಸಾಕಷ್ಟು ಸ್ವಾಮಿಗಳು ಬಂದು ಕೇಸಂದ್ರ ಇರುಮುಡಿಯನ್ನು ಬೀಸ್ತಾರ. ಅಯ್ಯಪ್ಪನ ಪ್ರಸಾದದ ಟಿಕೆಟ್ ಇದು 125 ಪಂಚಾಮೃತ ಅಭಿಷೇಕಂ ಪ್ರಸಾದ. ಅಣ್ಣ ನನ್ನ ಹಿಂದ್ಗಡೆ ಕಾಣದೆ ಮಾಲಿಕಾಪುರಂ ಟೆಂಪಲ್. ಶಬರಿಮಲೆ ಅಯ್ಯಪ್ಪ ಭೂಮಿಗೆ ಬಂದಿರದೆ ರಾಕ್ಷಸಿಯನ್ನ ಸಂಹಾರ ಮಾಡಕ ಅವಳನ್ನ ಸೋಲ್ಸೋ ಸಂಬಂಧ. ಆ ರಾಕ್ಷಸಿ ಹೆಸರ ಮಹಿಷಿಯನ್ನ ಸೋಲಿಸಿದ ನಂತರ ಮಹಿಷಿ ಶರಣಾಗ್ತಾಳ. ನಾನು ನಿನಗೆ ಮದುವೆ ಆಗ್ತೀನಿ ಎಂದು ಬೇಡ್ಕೋತಾಳ ಸ್ವಾಮಿ ಅಯ್ಯಪ್ಪನನ್ನ ಮಹಿಷಿ. ಅವಾಗ ಸ್ವಾಮಿ ಅಯ್ಯಪ್ಪ ಅಂತಾನ, ನಾನು ಬ್ರಹ್ಮಚಾರಿ ಇದ್ದೀನಿ, ನಾನು ಯಾರಿಗೂ ಮದುವೆ ಆಗಲ್ಲ. ಸ್ವಾಮಿ ಬಂಗಾರದ 18 ಮೆಟ್ಟಿಲುಗಳು ಆ ಜಾಗದಾಗದ. ಎಲ್ಲ ಸ್ವಾಮಿಗಳು ಮೆಟ್ಟಿಲುಗಳನ್ನು ಹತ್ಕೇಸಿಂದ್ರ ಅಲ್ಲಿ ಮೇಲುಗಡೆ ಹೋಗಿ ಗರ್ಭಗುಡಿಯಲ್ಲಿರುವ ಅಯ್ಯಪ್ಪನನ್ನ ದರ್ಶನ ಪಡ್ಕೊಂಡು ಅಲ್ಲೇ ಮಗ್ಗಲಕ ಇರುಮುಡಿಯನ್ನು ತೆಗಿತಾರ. ಅಲ್ಲಿ 18 ಮೆಟ್ಟಿಲುಗಳು. ಇಲ್ಲೇನದಾಗ ತೆಂಗಿನಕಾಯಿ ಸುಡೋ ಜಾಗ. 18 ಮೆಟ್ಟಿಲುಗಳ ಮುಂದೆ ಇಲ್ಲಿ ಉರಿ ಹತ್ತದ. ಈ ಉರಿ ಒಳಗ ಆ ತುಪ್ಪದ ತೆಂಗಿನಕಾಯಿ ಚಿಪ್ಪ ಇಲ್ಲಿ ಹಾಕ್ತಿರ್ತಾರ. ತೆಂಗಿನಕಾಯಿ ಒಳಗಿದ್ದ ತುಪ್ಪ ಅದು ಆತ್ಮ. ಇದು ಏನು ಚಿಪ್ ಅದೀಗ ಅದು ನಮ್ಮ ದೇಹ, ನಮ್ಮ ಆತ್ಮ ದೇವ್ರ ಮ್ಯಾಗ ಅರ್ಪಣೆ ಆಗ್ತದ. ಚಿಪ್ ಏನದೀಗ ಮತ್ತೆ ಸುಟ್ಟು ಹೋಗ್ತದ. ಅಂದ್ರೆ ನಮ್ಮ ದೇಹ ಶಾಶ್ವತವಲ್ಲ, ಆತ್ಮ ಶಾಶ್ವತ. ಮೆಟ್ಟಿಲುಗಳನ್ನ ಹತ್ತೋಗಿತ್ತ ಮೊದಲ ಅವ್ರ ಬಲ್ಲಿ ಇನ್ನೊಂದು ತೆಂಗಿನಕಾಯಿ ಇದ್ದಿರ್ತದ. ಆ ತೆಂಗಿನಕಾಯನ್ನ ಇಲ್ಲಿರುವ ಗೋಡೆ ಹೊಡೆದ ಕಿಸಿಂದ್ರ ಮೆಟ್ಟಿಲು ಹತ್ತಕ ಸ್ಟಾರ್ಟ್ ಮಾಡ್ತಾರ. ದೇವಾಲಯ ಡೋರ್ ಕ್ಲೋಸ್ ಆಗುತ್ತಕ್ಕ ಈ ರೀತಿ ಸ್ವಾಮಿಗಳು ಬರ್ತಾ ಇರ್ತಾರ. ಯಾರಿಗೆ ವಯಸ್ಸಾಗಿರ್ತದ, ಯಾರಿಗೆ ಮ್ಯಾಗ ನಡ್ಕೊತ ಬರೋದಾಗಲ್ಲ, ಅವರು ಈ ರೀತಿ ಡೋಲಿಗಳನ್ನು ಯೂಸ್ ಮಾಡಿಕೊಂಡು ಅಯ್ಯಪ್ಪನ ದರ್ಶನ ಮಾಡ್ಕೊಳಕ್ ಬರ್ತಿರ್ತಾರ. ಅಯ್ಯಪ್ಪನ ದರ್ಶನ ಅಂತೂ ಚಲೋ ಆಯ್ತು. ಶಬರಿಮಲೆದಿಂದ ಪಂಬಾ ಕಡೆ ನಡಿಲಕತ್ತೀವಿ. ಬೆಳಗ್ಗೆ ಮೇಲೆ ಹತ್ತುವಾಗ ಅಷ್ಟೇನು ಕಷ್ಟ ಆಗಲಿಲ್ಲ, ಬಟ್ ಇವಾಗ ಇಳಿವಾಗ ಭಾಳ ಕಷ್ಟ ಆಗ್ಲಕತ್ತದ. ಫುಲ್ ಸ್ಟೀಪ್ ಆದ ರೋಡ. ನಾವು ಹತ್ತು ರೋಡಿಗೆ ಗಾಡಿಗಳು ಅಡ್ಡಾಡಲ್ಲ, ಬಟ್ ಈ ರೋಡಿಗೆ ಗಾಡಿಗಳು ಹೋಗ್ತಾವ ಬರ್ತಿರ್ತಾವ. ಹೌದಾ? ಇವ್ರೇನದಾರ, ಇವರು ಶಿವಮೊಗ್ಗದವ್ರಲ್ಲಣ್ಣ. ಇವರು ಶಿವಮೊಗ್ಗದವರು. ನನ್ನನ್ನು ನೋಡಿ ಕೇಸಿಂದ್ರ ನಿಂತು ಕೇಸಿಂದ್ರ ಮಾತಾಡ್ಸಿದ್ರು, ನಿಮ್ಮ ವಿಡಿಯೋಸ್ ನೋಡ್ತೀನಪ್ಪ ಅಂತಂದು. ನನಗೆ ಯಾವಾಗ 3000 ಸಬ್ಸ್ಕ್ರೈಬರ್ ಇದ್ದಾಗ ಅವಾಗದಿಂದ ನನ್ನ ವಿಡಿಯೋಸ್ಗಳು ನೋಡಕತ್ತಾರ ಇವರು. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರಣ್ಣ? ವರುಣ್. ನನಗೂ ಭಾಳ ಖುಷಿ ಆಯಿತು. ನಮ್ಮ ಸಬ್ಸ್ಕ್ರೈಬರ್ ಏನು ಸಿಕ್ಕಿದ್ರೀಗ ಅವ್ರ ಮಗ ಲೆಮನ್ ಸೋಡಾ ಕೊಡ್ಸ್ಲಕತ್ತಾರ. ಸ್ವಾಮಿ ಅಯ್ಯಪ್ಪನ ದರ್ಶನ ಮುಗಿಸಿ ಇವಾಗ ನಾವು ಪಂಬಾ ನದಿ ಕಡೆ ಬಂದೀವಿ. ಪಂಬಾ ನದಿಯಿಂದ ಮತ್ತೆ ನಮ್ಮ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡಮತ್ತ. ನಮ್ಮ ಸಬ್ಸ್ಕ್ರೈಬರ್ ಏನು ಸಿಕ್ಕಿದ್ರೀಗ ಇವಾಗ ನನಗೆ, ನೀವು ಎಲ್ಲಿ ತನಕ ಹೋಗ್ತೀರಿ ಬರ್ರಿ, ನಾನು ನಿಮ್ಗೆ ಅಲ್ಲಿ ತನಕ ಡ್ರಾಪ್ ಕೊಡ್ತೀನಿ ಅಂದ್ರೆ ಕ್ಲಾಕ್ ರೂಮಿಗೆ ಬಂದೀನಿ. ನಾನು 2 ಬ್ಯಾಗ್ ತೊಗೊಂಡು ಪಂಬಾದಿಂದ ಎಕ್ಸಿಟ್ ಆಗಂತ. 24 ಗಂಟೆನೂ ಇದೇ ರೀತಿಯೇ ರಶ್ ಇದ್ದಿರ್ತದ. ಪಂಬಾದಿಂದ ನಿಲ್ಕಲಿ ಹೋಗುವ ಒಂದು ಬಸ್ದಾಗ ಕೂತೀವಿ. ಕಣ ಬನ್ನಿ, ಬರ್ತೇನೆ ಮತ್ತು ನಾನು ನಿಮ್ಮ ಊರ ಕಡೆ. ಅಣ್ಣ ಒಳ್ಳೇದಲ್ಲಿ, ಅಯ್ಯಪ್ಪ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಬರ್ತೀರಾ? ನಾನು ಅಯ್ಯಪ್ಪ ದೇವ್ರನ್ನ ನೋಡೋಕೆ ಹೋದ್ರೆ ನನಗೆ ನಮ್ಮ ಮನೆ ದೇವ್ರೇ ಸಿಕ್ಕರು. ನಮ್ಮ ಮನೆ ದೇವ್ರು ಯಾರು ಹೇಳ್ರಿ? ನಮ್ಮ ಸಬ್ಸ್ಕ್ರೈಬರೇ ನಮ್ಮ ಮನೆ ದೇವ್ರ. ನನಗೆ ಭಾಳ ಖುಷಿಯಿಂದ ನೋಡ್ಕೊಂಡ್ರು ಅವರು. ಬರುವಾಗ ಅವರೇ ಈ ಬಸ್ದು ಟಿಕೆಟ್ ತೆಗೆಸ್ಕೇಸಂದ್ರೆ ನೀವೇನು ಖರ್ಚು ಮಾಡ್ಬಿಡ್ರಿ, ನಾನು ಮಾಡ್ತೀನಿ. ಮತ್ತು ಅಯ್ಯಪ್ಪನ ಪ್ರಸಾದ ಕೊಟ್ಕೇಸಂದ್ರೆ ಆರಾಮಾಗಿ ಹೋರಿ. ನಮ್ಮೂರ ಕಡೆ ಬಂದ್ರಪ್ಪ ಅಂತಂದ್ರೆ ಕಾಲ್ ಮಾಡ್ರಪ್ಪ ಅಂತಂದು ಅವರು ಮತ್ತು ಅವ್ರ ಮುಂದಿನ ಪ್ರಯಾಣ ಹೊಂಟರು. ಇವಾಗ ನಾನು ನನ್ನ ಮುಂದಿನ ಪ್ರಯಾಣ ಹೊಂಟೀನಿ. ಬಸ್ ಸ್ಟಾಪ್ ದಟ್ಟಿ 1 ಕಿಲೋಮೀಟ್ರ್ ಹೋದ್ರೆ ಮೇನ್ ರೋಡ್ ಸಿಗ್ತದೆ. ಮೇನ್ ರೋಡ್ದಿಂದ ನಮಗೆ ಸಿಗ್ತಾವ
ಸಿಟಿಗೆ ಹೋಗುವ ಬಸ್ಗಳು. ಸ್ವಾಮಿಯೇ ಶರಣಮಯ್ಯಪ್ಪ. ಕರೆಕ್ಟ್ ಬಸ್ ಸಿಕ್ತು ಪತ್ತನತಿಟ್ಟಿಗೆ ಹೋಗ್ಲಕ್ಕ. ಪತ್ತನತಿಟ್ಟಿದಿಂದ ನಾ ಎಕಡೆ ಹೋಗ್ಬೋದು, ಮುಂದಿನ ವಿಡಿಯೋ ಯಾವ್ದು ಮಾಡ್ಬೋದು, ಸ್ಕಿಪ್ ಮಾಡಿದೆ ವಿಡಿಯೋ ನೋಡ್ಕೋತೀರಿ. ಮುಂದೆ ಏನಾಗ್ತದೆ ಯಾರಿಗೂ ಗೊತ್ತು. ನನ್ನ ಜೊತೆ ಇದು ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿ ಅದ. ಸ್ವಾಮಿಯೇ ಶರಣಮಯ್ಯಪ್ಪ. ಮುಂಜಾನೆಯದ ಶುಭಾಶಯಗಳು ಎಲ್ಲರಿಗೆ, ನನ್ನ ಪ್ರೀತಿಯ ಕನ್ನಡಿಗರಿಗೆ. ನಾನು ನಿನ್ನೆ ರಾತ್ರಿ ಪಂಬಾದಿಂದ ಇಲ್ಲಿರುವ ಸ್ಟೇಷನ್ಗೆ ಬಂದೀನಿ. ಈ ಸ್ಟೇಷನ್ ಹೆಸರು ತಿರುವಲ್ಲೂರ. ಪತ್ತನತಿಟ್ಟಿಗೆ ಬಂದು ಪತ್ತನತಿಟ್ಟಿದಿಂದ ತಿರುವಲ್ಲೂರಿಗೆ ಬಂದು ಕೇಸಿಂದ್ರೆ ಎಲ್ಲಿ ಹೋಗಲಿಲ್ಲ ನಾನು. ಸೀದಾ ನಿನ್ನೆ ರಾತ್ರಿ ಈ ಜನರಲ್ ವೇಟಿಂಗ್ದ ಹಾಲ್ ಬಂದು ಕೇಸಿಂದ್ರೆ ಮುಕ್ಕೊಂಡೆ, ಸ್ವಲ್ಪ ರೆಸ್ಟ್ ತೊಗೊಂಡೆ. ಇವತ್ತು ಬೆಳಿಗ್ಗೆ 5:30 ಎದ್ದೀನಿ. ಒಂದು ಟ್ರೈನ್ ಬರ್ತದೆ, ಆ ಟ್ರೈನ್ ಹಿಡ್ಕೊಂಡು ನಾನು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕು. ಬಟ್ ನಿನ್ನೆ ನನಗೆ ಕಂಡಾಪಟ್ಟಿ ಖುಷಿ ಆಯಿತು ಆ ವಿಡಿಯೋ ಮಾಡುವಾಗ. ಮೇನಾಗಿ ನನಗಲ್ಲಿ ನನ್ನ ಸಬ್ಸ್ಕ್ರೈಬರು ಸಿಕ್ಕಾಗ ಅವ್ರು ನನ್ನ ಎಷ್ಟು ಸಂತೋಷದಿಂದ ನೋಡಕತ್ತಿದ್ರಪ್ಪ ಅಂತಂದ್ರೆ, ಅವರು ಮನೆಗೆ ಒಯ್ಯುವ ಪ್ರಸಾದವನ್ನು ನನಗೆ ಕೊಡ್ಲಾಕತ್ತಿದ್ರು. ಎಷ್ಟು ಖುಷಿದಿಂದ ಅವ್ರು ನನ್ನ ಮಾತಾಡ್ಸಿದ್ರು ಅಂದ್ರೆ ಅವರು ನನ್ನ ಮ್ಯಾಗ ಎಷ್ಟು ಪ್ರೀತಿ ಇಟ್ಟಾರ. ನನ್ನ ಪ್ರತಿಯೊಂದು ವೀಡಿಯೋಸ್ಗಳು ಕೂಡ ಅವ್ರು ನೋಡ್ತಿದ್ರು, ನಾನು ಅವರು ಮಾತಾಡ್ದೇವಿ. ಅವರೆಲ್ಲ ಹೇಳಕತ್ತಿದ್ರು ಯಾವ ರೀತಿ ನೀವು ಮೀಟ್ ಆಗಿದ್ರೆ ನಾ ಸಮುದ್ರದಲ್ಲಿರುವ ಮನೆಯವ್ರ ಜೊತೆ, ಅದನ್ನೆಲ್ಲ ವಿಡಿಯೋ ನಾನು ನೋಡಿನಪ್ಪ ಅಂತಂದ್ರು. ಆ ಖುಷಿಯನ್ನು ನನ್ನ ಮಾತಲೇ ಹೇಳಕ್ಕೆ ಬರಲಾಗ್ಯದ ನನಗೆ. ಈ ವಿಡಿಯೋ ಇಲ್ಲಿಗೆ ಮುಗೀತದ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಏನು ಅನಿಸ್ತಾರೆ ಈ ವಿಡಿಯೋ ನೋಡಿ, ಈ ವಿಡಿಯೋದಾಗ ನೀವು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗ್ಲಿಕ್ಕಪ್ಪ ಅಂತಂದ್ರೆ ಡಿಸ್ಲೈಕ್ ಮಾಡಿರಿ. ಈ ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿ ವೀಡಿಯೋಸ್ಗಳು ಪ್ರತಿ ಮಂಗಳವಾರ ಶುಕ್ರವಾರ 9 ಗಂಟೆಗೆ ಬರ್ತಿರ್ತಾವೆ. ಬೆಳಿಗ್ಗೆ ಈ ತಿರುವಲ್ಲೂರು ಸ್ಟೇಷನ್ನ, ಚಂಗನೂರು ಸ್ಟೇಷನ್ನ ಇವೆರಡೂ ಮೇನ ಶಬರಿಮಲೆಗೆ ಹೋಗ್ಲಕ್ಕ. ಮತ್ತು ಆಮೇಲೆ ಅಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಬಾಯ್.